ಬೋಳಿ ಮಕ್ಳಿಗೆ ಡ್ರಗ್ಸ್ ಕೊಡ್ತೀಯಾ? ತಾಜು ಅವ್ನು ನನ್ನ ಕಾಲ್ ತೆಗಿತಾ ಇಲ್ಲ, ನೀನೊಮ್ಮೆ ಕಾಲ್ ಮಾಡಿ ನೋಡು. ಅಮ್ಮ ನನ್ಗೆ ಹೇಳಿ ಹೇಳಿ ಸಾಕಾಯ್ತು. ನನ್ಗೆ ಈ ವಿಷಯದಲ್ಲಿ ಕಾಲ್ ಮಾಡ್ಬೇಡಿ, ಏನಾದ್ರೂ ಮಾಡ್ಕೊಂಡು ಸಾಯ್ಲಿ ಅವನು. ಸಾಕಾಯ್ತು. ಯಾಕೋ ಬೇಜಾರಲ್ಲಿದ್ದೀಯ? ಏನಂತ ಹೇಳೋದ್ ಮಚ್ಚ, ನನ್ನ ತಮ್ಮನಿಂದಾಗಿ ನನಗಾಗ್ಲಿ ನನ್ನ ಮನೆಯವ್ರಿಗಾಗ್ಲಿ ಹೊರಗಡೆ ಮುಖ ತೋರಿಸಕ್ ಆಗ್ತಾ ಇಲ್ಲ ಈ ಡ್ರಗ್ಸ್ ಅನ್ನು ಆಳದ ಚಟದಿಂದ. ಮಚ್ಚ ಟೆನ್ಷನ್ ಮಾಡ್ಕೋಬೇಡ, ಸರಿ ಆಗ್ತಾನೆ. ಹಾಗಲ್ಲ ಮಚ್ಚ, ಈ ಡ್ರಗ್ಸ್ ಅನ್ನೋ ಚಟ ಶುರುವಾಗೋದು ಒಂದ್ಸಲ ಟ್ರೈ ಮಾಡು ಅಂತ, ಆದ್ರೆ ಅದು ಗೊತ್ತಾಗೋದು ನಮ್ಮ ಜೀವನನೇ ಹಾಳಾದ್ಮೇಲೆ. ಮೊದಲು ನಮ್ ಫ್ರೆಂಡ್ಸ್ ನಮ್ಮನ್ನ ಬಿಟ್ಟು ಹೋಗ್ತಾರೆ, ಆಮೇಲೆ ನಮ್ ಬುದ್ಧಿ ಬದಲಾಗುತ್ತೆ, ಕುಟುಂಬದ ನಂಬಿಕೆ ಮುರಿಯುತ್ತೆ, ಅಣ್ಣ ತಮ್ಮನ ಪ್ರೀತಿ ದ್ವೇಷ ಆಗ್ಬಿಡುತ್ತೆ, ಅಮ್ಮನ ಕಣ್ಣೀರು ನಿಲ್ಲದಾಗೇನೆ ಆಗುತ್ತೆ, ಅಪ್ಪ ಯಾವಾಗ್ಲೂ ಹೊರಗಡೆ ತಲೆ ತಗ್ಗಿಸಿ ಹೋಗುವಂತಾಗುತ್ತೆ, ಆಮೇಲೆ ಪೊಲೀಸ್ ಸ್ಟೇಷನ್ ಕೋರ್ಟು ಕೇಸು ಅಂತ ನಮ್ ಜೀವನನೇ ಹಾಳಾಗುತ್ತೆ. ಕೊನೆಗೆ ಉಳಿಯೋದು ಪಶ್ಚಾತ್ತಾಪ ಮಾತ್ರ. ಇದನ್ನೆಲ್ಲ ನನ್ನ ತಮ್ಮನಿಗೆ ಹೇಗೆ ಹೇಳಿ ಅರ್ಥ ಮಾಡಿಸೋದಂತ ನನ್ಗೆ ಗೊತ್ತಿಲ್ಲ. ಯಾಕಂದ್ರೆ ಒಂದ್ಸಲ ಈ ಡ್ರಗ್ಸ್ ಅನ್ನೋ ಚಟಕ್ಕೆ ಅಡಿಕ್ಟ್ ಆದ್ರೆ ಅಲ್ಲಿ ಯಾವ ಸಂಬಂಧಕ್ಕೂ ಬೆಲೆ ಇರಲ್ಲ. ಹೌದಾ? ನಡಿ. Твой маяк подарил мне боль. Устал я жить, все обиды тая. Уходи, за собой закрой. Сколько бы я не просил, но ты же знала, что меня теряла. Я посекал по стеклам, бегал так упрямо. Если бы ನಿನ್ಗೆ ಅವತ್ತೇ ಹೇಳಿದೆ ನಿನ್ ಜೊತೆ ನನ್ನ ತಮ್ಮನನ್ನು ಸೇರಿಸ್ಬೇಡ ಅಂತ. ನನ್ನ ತಮ್ಮನನ್ನು ಹಾಳು ಮಾಡಿದಾಗ ಎಷ್ಟು ಜನ ಹಾಳು ಮಾಡಿದ್ಯಾ? ನಿನ್ನೆಲ್ಲ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ಬೇಕು ಡ್ರಗ್ಸ್ ಅಲ್ಲಿ. ಬೋಳಿ ಮಕ್ಳಿಗೆ ಡ್ರಗ್ಸ್ ಕೊಡ್ತೀಯಾ? ತಮ್ಮ ಸರಿ ಇಲ್ಲ, ನನ್ನ ಹತ್ರ ಕೇಳಿ ಬರ್ತಿದ್ದೆ. ಹೋಗಿ ಅವನ ಹತ್ರ ಕೇಳು, ನನ್ನ ಹತ್ರ ಎಲ್ಲ ಇಟ್ಕೋಬೇಡ. ಈ ಆಟ ಗೊತ್ತಾಯ್ತಲ್ಲ, ಹೋಗಿ ಅವನ ಹತ್ರ ಕೇಳು, ಹೋಗಿ. фотография твоя, ряд воспоминаний. ಹೇ, ಯಾಕೋ ಅಳ್ತಿದ್ಯಾ? ನಾನು ಇಲ್ಲೇ ಇದ್ದೆ, ನಾನು ಎಲ್ಲಿಗೆ ಹೋಗ್ಲಿಲ್ಲ. ಅಣ್ಣ, ನೀನ್ ಎಲ್ಲಿಗೆ ಹೋಗಿದ್ದೆ? ಇಷ್ಟೊತ್ತು ನನಗೆ ಭಯ ಆಯ್ತು. ನಾನು ಎಲ್ಲಿಗೆ ಹೋಗ್ಲಿಲ್ಲ, ನಿನ್ ಜೊತೆನೇ ಇದ್ದೇನೆ ನೋಡು. ಯಾವತ್ತು ನೀನ್ ನನ್ನನ್ನು ಬಿಟ್ಟು ಹೋಗುದಿಲ್ಲ ತಾನೆ? ಈ ಅಣ್ಣ ಯಾವತ್ತು ನಿನ್ನ ಜೊತೆಗೇನೆ ಇರ್ತಾನೆ. Фотография твоя, горят